ಹಾಯ್ ಎಲ್ಲರೂ ಗುರು ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ನಮಸ್ಕಾರ. ಸೊ ನಾನು ಎಷ್ಟೋ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅನ್ಕೋತಾ ಇದ್ದೆ, ನಂಗೆ ಟೈಮೇ ಸಿಗ್ತಾ ಇದ್ದಿಲ್ಲ. ಸೊ ನಾನು ಇವತ್ತು ಅರ್ಜೆಂಟಾಗಿ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಸೊ ನಾನು ಭಾಳಷ್ಟು ಮಂದಿ ರಾಘವೇಂದ್ರ ಸ್ವಾಮಿದು ವಿಡಿಯೋ ಈಗಿನ ತನಕ ಭಾಳಷ್ಟು ಮಂದಿದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ, ಅವ್ರವ್ರ ಎಕ್ಸ್ಪೀರಿಯನ್ಸಸ್ ಹೇಳಿದ್ದಾರೆ. ನನಗೂ ರಾಯರ್ದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಇರೋದು ಯು ಎಸ್ನಲ್ಲಿ, ಬಟ್ ನನಗೆ ಯು ಎಸ್ನಿಂದ ರಾಯರ್ ಕರೆಸ್ಕೊಂಡು ನಂಗೆ ದರ್ಶನ ಮಾಡಿ ವಾಪಸ್ ನಾನು ಅಮೇರಿಕಾಗೆ ಬಂದಿದ್ದೀನಿ. ಅವನಿಂದ ನಂಗೆ ರಾಯರ್ದು ಎಫೆಕ್ಟ್ಸ್ ಅಂಬೋದು, ಅವ್ರದ್ದು ಮ್ಯಾಜಿಕ್ ಅಂಬೋದು ನಾನು ಭಾಳ ನೋಡ್ತಾ ಇದ್ದಿದ್ದೆ. ಇನ್ನೊಂದು ಏನಂದ್ರೆ ಸ್ವಲ್ಪ ಮಂದಿ ಭಾಳಷ್ಟು ಕ್ವಶನ್ಸ್ ಕೇಳ್ತಾಯಿದ್ರು ಎಲ್ಲ ಇದ್ರಾಗ. ಸೊ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಂದರೆ, ಸ್ವಲ್ಪ ಮಂದಿಗೆ ಏನೋ ಹೇಳ್ತಾ ನಾನು ಎಷ್ಟು ಪೂಜೆ ಮಾಡಿದ್ರು ರಾಯರು ಒಲಿತಾ ಇಲ್ಲ ಅಂತಕೊಂಡು ಒಂದು ಫಸ್ಟ್ ಕ್ವಶನು. ಸೆಕೆಂಡ್ ಕ್ವಶನ್ ಏನಂದ್ರೆ, ನಾವು ಪೂಜೆ ಮಾಡಿ ಎಲ್ಲ ನಿಯಮಬದ್ಧನಿಂದ ಎಲ್ಲ ಮಾಡಿದ್ರು ಎಡಭಾಗನಿಂದ ಹೂ ಪ್ರಸಾದ ಬರ್ತಿದೆ ಅಂತ ಸ್ವಲ್ಪ ಮಂದಿ. ಇನ್ನೊಂದು ಸ್ವಲ್ಪ ಮಂದಿ ಏನಂತಿದ್ದಾರೆ ಅಂದರೆ, ನಮ್ಗೆ ರಾಯರು ಕಾಣಿಸ್ತಾ ಇದ್ದಾರಾಗಲಿ ವೆಂಕಟರಮಣ ಇದ್ರ ಸಹಿತ ಕಾಣಿಸ್ತಾ ಇದ್ದಾರೆ, ಅದು ಅರ್ಥ ಏನು ಅಂತಕೊಂಡು ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು ಅಂತಂದರೆ, ನಾವು ಎಷ್ಟೋ ಪೂಜೆ ಮಾಡ್ತಾಯಿದ್ವಿ ಆಗಲಿ ಫಲಿತ ಸಿಗ್ತಾ ಇಲ್ಲ ಅಂತಂದರೆ ಪ್ರಾಬ್ಲಮ್ ಏನು ಅಂದರೆ, ನಿಮ್ಮ ಮನೆಯಲ್ಲಿ ಏನಾರ ನರದೃಷ್ಟಿ ಏನಾರ ನೆಗೆಟಿವ್ ಎನರ್ಜಿ ಇರ್ಬೋದು. ಸೊ ನೀವು ಆಲ್ರೆಡಿ ನೋಡಿದ್ದೀರ ರಾಯರ ಬೃಂದಾವನಲ್ಲಿ ಎಲ್ಲ ಶಾಲಿಗ್ರಾಮಗಳು ಬಹಳ ಇರ್ತದೆ, ಎಲ್ಲ ಪಾಸಿಟಿವ್ ಅಟ್ರ್ಯಾಕ್ಟ್ ಮಾಡ್ಕೋತಾರೆ. ಅವ್ರಿಗೆ ಎಂದು ನೆಗೆಟಿವ್ ಇದ್ದಲ್ಲೇ ಹೋಗ್ಲಿಕ್ಕೆ ಬರಲ್ಲ ರಾಯರಿಗೆ. ಸೊ ನಿಮ್ಮ ಮನೆಯಲ್ಲಿ ಏನಾರೇ ನಕಾರಾತ್ಮಕ ಶಕ್ತಿ, ಇಲ್ಲಾಂದರೆ ನೀವು ಬೇರೆ ಕಡೆ ಏನಾರೇ ಪೂಜೆ ಮಾಡಿದ್ದೀರಿ, ಏನಾರೇ ಆಗಿತ್ತು, ಆಮೇಲೆ ಏನಾರೇ ನರದೃಷ್ಟಿ ದೋಷ ಅಂಥವೇನಾರು ಇದ್ರೂ ನಿಮ್ಗೆ ರಾಯರದು ಎಷ್ಟು ಪೂಜೆ ಮಾಡಿದ್ರು ನಿಮ್ಗೆ ಎಫೆಕ್ಟ್ ಕಾಣಿಸಂಗಿಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ಎಲ್ಲ ನಿಯಮಬದ್ಧ ರಾಯರದು ಎಫೆಕ್ಟ್ ಇದ್ರೂ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ, ಮುಂಚೆ ಬರ್ತಿತ್ತು ಎಫೆಕ್ಟ್ಸ್ ಆಗಲಿ, ಈಗ ಬರ್ತಾ ಇಲ್ಲ, ನಾನೇನು ತಪ್ಪು ಮಾಡ್ತಾಯಿದ್ದೀನೋ ಅಂತ ಸ್ವಲ್ಪ ಮಂದಿ ಹಂಗೆ ಹೇಳ್ತಾಯಿದ್ರು. ರಾಯರಿಗೆ ತಂದೆ ಸಮಾನ ಆದವರು ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಏನಂದರೆ, ನೀವು ರಾಯರ ಪೂಜೆ ಎಲ್ಲ ಮಾಡ್ತಾಯಿದ್ದೀರಿ, ವ್ರತ ಮಾಡ್ತಾಯಿದ್ದೀರಿ, ಎಲ್ಲ ಮಾಡ್ತಾಯಿದ್ದೀರಿ. ನೀವು ಜಸ್ಟ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿದು ವಿಗ್ರಹ ಇತ್ತು, ಇಲ್ಲ ಒಂದು ಫೋಟೋ ಇತ್ತು, ನೀವು ಪೂಜೆ ಮಾಡ್ತಾಯಿಲ್ಲ, ಅದಕ್ಕೆ ಕುಂಕುಮ ಹಚ್ತಾ ಇಲ್ಲ, ಹೂ ಆಗ್ತಾ ಇಲ್ಲ ಅಂದ್ರೆ ಸಮ್ಟೈಮ್ಸ್ ಅದ್ರ ವತಿಯಿಂದನೂ ನೆಗೆಟಿವ್ ಎಫೆಕ್ಟ್ ಬರ್ತಿರ್ಬೋದು. ನಿಮ್ಮ ಕಡೆ ರಾಯರ ಕಡೆಯಿಂದ ಚಲೋ ರೆಸ್ಪಾನ್ಸ್ ಬರಬೇಕು ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿದನ್ನು ಪೂಜೆ ಮಾಡಬೇಕು. ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ಸ್ಗೆ ಏನು ಅಂತಂದ್ರೆ, ನಾವು ಎಲ್ಲೇ ಹೋದ್ರೂ ಭಾಳಷ್ಟು ಸಲ ರಾಯರ ಪೂಜೆ ಮಾಡಿದಾಗ 5 ಗುರುವಾರ ಮುಗೀತು, 6ನೇ ಗುರುವಾರ ಮುಗೀತು, ಬಟ್ ಸ್ಟಿಲ್ ನಂಗೆ ರಾಯರದು ವೆಂಕಟರಮಣ ಸಹಿತ ಫೋಟೋ ಸಿಗ್ತಾ ಇದೆ ಅಂದರೆ, ನಿಮಗೆ ರಾಯರು ಯೂಶ್ವಲಿ ಯಾವಾಗ ನಾವು ವ್ರತ ಮಾಡಿದಾಗ ಐದಾರು ನಿಮ್ಗೆ ದಾರಿ ತೋರಿಸ್ತಾರೆ, ಎಲ್ಲೇ ಯಾವ ಪ್ರಾಸೆಸ್ನಿಂದ ಹೋಗಬೇಕು, ಇಲ್ಲಾಂದ್ರೆ ಯಾರನ್ನ ಮಂದಿನ ನಿಮ್ಮ ಕಡೆ ಕೊಟ್ಟು ಕಳಿಸ್ತಾರೆ, ಇಲ್ಲಾಂದ್ರೆ ನಿಮ್ಮ ಕಡೆ ಆಪರ್ಚುನಿಟೀಸ್ ಬರ್ತಾವೆ, ಇಲ್ಲಾಂದರೆ ನೀವು ಕಂಪ್ಲೀಟ್ ಹೊಸ ರೂಟೇ ನೀವು ಅಡಾಪ್ಟ್ ಮಾಡ್ತೀರಾ. ಸೊ ರೂಟ್ ತೋರಿಸ್ತಾರೆ, ಅಂದ್ರೆ ಹಾದಿ ತೋರಿಸ್ತಾರೆ, ಗೈಡೆನ್ಸ್ ತೋರಿಸ್ತಾರೆ ರಾಯರು. ಹಂಗೆ ನಿಮ್ಗೆ ಈ ಗೈಡೆನ್ಸ್ ನಡುವೆ ನಿಮ್ಗೆ ರಾಯರದು ಫೋಟೋ ವಿತ್ ವೆಂಕಟರಮಣದ ಬಂತು ಅಂತಂದರೆ ವೆಂಕಟರಮಣ ಪೂಜೆ ಮಾಡೆವು ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕಲ್ಲಿ ನೀವು ಏನಾರೇ ನಿಮ್ಮ ಜಾತಕನಾಗ ಈ ಸದ್ಯಕ್ಕೆ ನಿಮ್ಗೆ ಶನಿ ದೋಷ, ಏನು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಏನಾರೇ ಶನಿ ದೋಷಗಳು ನಡೀತಾ ಇದೆ ಅಂತಂದರೆ ವೆಂಕಟರಮಣ ಪೂಜೆ ಮಾಡಿದರೆ ಭಾಳ ಎಫೆಕ್ಟ್ ಬರ್ತದೆ. ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿದು ಪೂಜೆ ಮಾಡಿದರೆ ಪಿತೃದೋಷದ ರಿಲೇಟೆಡ್ ಏನಾರು ಇಶ್ಯೂ ಇರ್ತಂದ್ರೆ ಆ ಪ್ರಾಬ್ಲಮ್ಸ್ಗೆ ರೆಸೊಲ್ಯೂಷನ್ ಸಿಗ್ತದೆ. ಸೊ ನಿಮ್ಗೆ ರಾಯರು ಏನಂತ ಇದ್ದಾರೆ ಅಂದರೆ, ವೆಂಕಟರಮಣ ಪೂಜೆ ಮಾಡುವಂತ ಇದ್ದಾರೆ. ವೆಂಕಟರಮಣದೂ ಕನ್ನಡ ನಾವು ಮನೆ ಹತ್ರ ನೇಬರ್ಹುಡಲ್ಲಿ ಭಾಳಷ್ಟು ಮಂದಿ, ನಾವು ತೆಲುಗು ಮಂದಿ ನೋಡ್ತಾ ಇದ್ದೆ, ಏನಂದರೆ ಅವರು ಸಪ್ತ ಶನಿವಾರ ವ್ರತ ಅಂತ ಮಾಡ್ತಾರೆ. ಅದು ಸ್ಪೆಸಿಫಿಕಲಿ ಶನಿ ದೇವ್ರಿಗೆ ರಿಲೇಟೆಡ್ ವೆಂಕಟರಮಣ ಪೂಜೆನೇ, ಬಟ್ ಶನಿ ದೇವ್ರದ್ದು ಎಫೆಕ್ಟ್ ಕಡಿಮೆ ಆಗ್ತದೆ. ಆಮೇಲೆ ಪಿತೃದೋಷ ಎಫೆಕ್ಟ್ಸ್ ಕಡಿಮೆ ಆಗ್ತದೆ. ಸೊ ಪಿತೃದೋಷದ ಎಫೆಕ್ಟ್ ಕಡಿಮೆ ಆಗ್ತದೆ. ಆಮೇಲೆ ಶನಿ ದೋಷದ್ದು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಏಳ್ನಾಟಿ ಶನಿ ಏನಿದ್ರೂ ಕಡಿಮೆ ಆಗ್ತದೆ. ಅದು ಸಪ್ತ ಶನಿವಾರ ವ್ರತ ಅಂತ ಮಾಡ್ತಾರೆ. ಅದು ನನಗೆ ಶನಿ ಮಹಾದಶ ಅಂತರ್ದಶ 2 ಶನಿ ನಡೀತಾ ಇತ್ತು. ಆ ಟೈಮ್ನ ರಾಯರದು ಪೂಜೆ ಮಾಡಿದ್ದೆ. ಆದ್ರೆ ನಾನು ಎಷ್ಟೊಂದು ಕ್ವಶನ್ಸ್ ಕೇಳ್ತಾ ಇದ್ದೆ, ರಾಯರಿಗೆ ಯಾಕೆ ಕೆಲಸ ಆಗ್ವಲ್ತು ಅಂತ ಹೇಳಿ. ಅವಾಗ ನಂಗೆ ಈ ಫೋಟೋ ಭಾಳ ಬರ್ತಾಯಿತ್ತು, ರಾಯರ್ ವಿತ್ ವೆಂಕಟರಮಣದ್ದು ಸಹಿತ ಬರ್ತಾಯಿತ್ತು. ಸೊ ಅವಾಗ ನಾನು ಅಂದ್ಕೊಂಡೆ, ಅವಾಗ ನಾನು ಬ್ರೌಸ್ ಮಾಡಿ
ಮಾಡಿ ನೋಡಿದರೆ ನನಗೆ ಸಪ್ತ ಶನಿವಾರ ವ್ರತದ್ದು ಭಾಳಷ್ಟು ವೀಡಿಯೋಸ್ ಬಂದು ನಾನು ಸಪ್ತ ಶನಿವಾರ ಮಾಡ್ತಾಯಿದ್ದೇನೆ. ಅದು ಭಾಳ ಎಫೆಕ್ಟಿವ್ ಇದೆ. ನಿಮಗೆ ಗೊತ್ತಾಗುತ್ತೆ ಹ್ಯಾಂಗೆ ಮಾಡ್ಬೇಕೆಂಬುದು. ಎಷ್ಟೋ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ವೀಡಿಯೋ ಸಿಗ್ತದೆ. ಸೊ ಅದೊಂದು ನೀವು ನೋಡ್ಬೋದು. ಸಪ್ತ ಶನಿವಾರ ವ್ರತ ಮಾಡಿದ್ರೂ ನಿಮ್ಗೆ ಆಗ್ತದೆ. ರಾಯರೇ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಹಿಂಗೆ ಮಾಡು ಅಂತ ಹೇಳಿ. ಆಮೇಲೆ ರಾಯರದು ಪೂಜೆನೂ 9 ಗುರುವಾರ ಮಿನಿಮಮ್ ಮಾಡಬೇಕು ಅಂತಾರೆ. ಅಂದರೆ 9 ಗುರುವಾರ ಇದ್ರೇ ನಿಮ್ಗೆ ಕಂಪ್ಲೀಟ್ ಅಂದ್ರೆ ನಿಮ್ಗೆ ಎಫೆಕ್ಟ್ಸ್ ಏನು ಅಂಬೋದು. ಇನ್ನೊಂದು ಏನಂದ್ರೆ 9 ಗುರುವಾರ ಒಳಗೆ ಮೊದಲೇ 5 ಗುರುವಾರ ನೀವೇನು ಪೂಜೆ ಮಾಡ್ತಾಯಿದ್ದೀರೋ ಅವಾಗೆಲ್ಲ ನಿಮ್ಗೆ ಬರೀ ಏನಂದರೆ ರಿಸರ್ಚ್ ರಿಲೇಟೆಡ್, ಅಂದ್ರೆ ಸಪೋಸ್ ನೀವು ಜಾಬ್ ರಿಲೇಟೆಡ್ ಏನಾರೇ ನೀವು ವ್ರತ ಮಾಡ್ತಾ ಇದ್ದೀರಂದರೆ ಆ ಜಾಬ್ಗೆ ರಿಲೇಟೆಡ್ ಏನಾರು ಮಂದಿ ಬಂದು ಆ ಸುದ್ದಿ ಹೇಳೋದು, ನ್ಯೂಸ್ ಪೇಪರ್ನಲ್ಲಿ ಏನೋ ನ್ಯೂಸ್ ಬರೋದು, ಅದಕ್ಕೆ ಬೇಸಿಕ್ ಥಿಂಗ್ಸ್ ಏನು ಬೇಕಂಬೋದು ಜಸ್ಟ್ ನಾಲೆಜ್ ಕೊಡ್ತಾರೆ ಫಸ್ಟ್ 3 to 4 ವೀಕ್ಸ್. ಆದಮೇಲೆ 5th ವೀಕ್ ಆದಮೇಲೆ ನಿಮ್ಗೆ ಬರೋದು ಆ್ಯಕ್ಚುಯಲ್ ಎಫೆಕ್ಟ್. ಆ್ಯಕ್ಚುಯಲ್ಲಾಗಿ ನಿಮ್ಗೆ ಕಾಲ್ಸ್ ಬರೋದು, ಆ್ಯಕ್ಚುಯಲ್ಲಾಗಿ ನೀವು ಅಪ್ಲೈ ಮಾಡೋದು ಅಂಥದ್ದು ಬರುತ್ತೆ. ಸಮ್ಟೈಮ್ಸ್ ಜಲ್ದಿ ಕರ್ಮ ಕಳೆದೋದ್ರೆ ಜಲ್ದಿನೂ ಎಫೆಕ್ಟ್ ಕಾಣಿಸ್ತದೆ, ಇಲ್ಲಂತಲ್ಲ. ಬಟ್ ಏನಂದರೆ ನನಗೆ ಅಬ್ಸರ್ವ್ ಮಾಡಿದ್ದು ಇದು. ಇನ್ನೊಂದೇನೋ ಸಾಕಷ್ಟು ಮಂದಿ ಏನಂತ ಇದ್ದಾರೆ ಅಂದರೆ ರಾಯರು ಕೊಡ್ತಾ ಇದ್ದಾರೆ ಆಮೇಲೆ ಕಸ್ಕೊತಾ ಇದ್ದಾರೆ ರೊಕ್ಕ ಅಂತಂದು. ದಟ್ ಈಸ್ ನಾಟ್ ಟ್ರೂ. ಸೊ ರಾಯರಿಗೆ ನೀವು ಯಾವಾಗೇನೋ ಬೇಡ್ಕೊಂಡಾಗ ಬೇಸಿಕಲಿ ರಾಯರಿಗೆ ನಿಮ್ಮ ಕಡೆ ಎಷ್ಟು ಆಸ್ತಿ ಪಾಸ್ತಿ ಇದೆ, ನಿಮ್ಮ ಕಡೆ ಎಷ್ಟು ಲೋನ್ ಇದೆ, ನಿಮ್ಗೆ ಎಲ್ಲೇ ಪ್ರಾಪರ್ಟಿ ಇದೆ ಎಲ್ಲ ಗೊತ್ತು ರಾಯರಿಗೆ. ಸೊ ನೀವು ಯಾವಾಗ ಈ ಆಸ್ತಿ ಪಾಸ್ತಿ ನೀವು ಏನಾರು ಬೇಡ್ಕೊಂಡು ರೊಕ್ಕದ ದಶೆಯಿಂದಾಗಲಿ ಮನೆ ದಶೆಯಿಂದಾಗಲಿ ನೀವು ಯಾವ ವ್ರತ ಮಾಡಿದ್ರು ನಿಮ್ಗೆ ಇದ್ದಿದ್ದು ಪ್ರಾಪರ್ಟಿನ ಡಬಲ್ ಟ್ರಿಪಲ್ ಮಾಡಿ ನಿಮ್ಗೆ ಆ ಆಪರ್ಚುನಿಟಿ ಕೊಡ್ತಾರೆ ರಾಯರು. ಆ್ಯಸ್ ಸೂನ್ ಆಸ್ ನಿಮ್ಗೆ ಆಪರ್ಚುನಿಟಿ ಬಂದಮೇಲೆ ನೀವು ಜಲ್ದಿ ತೊಗೊಂಬಿಡ್ಬೇಕು. ಮತ್ತು ನೀವು ಡಿಲೇ ಮಾಡಿದ್ರೆ ಅದು ಆಪರ್ಚುನಿಟಿ ಹೋಗ್ಬಿಡ್ತು. ನೀವು ಡಿಲೇ ಮಾಡಿದರೆ ಆಪರ್ಚುನಿಟಿ ಹೋಗ್ಬಿಡ್ತು. ರಾಯರೇನು ಕಸ್ಕೋವಲ್ರು, ನಿಮ್ಗೆ ಕೊಟ್ಟಿದ್ದಾರೆ ಇಮಿಡಿಯೇಟ್ಲಿ ಅದನ್ನು ನೀವು ತೊಗೊಂಬಿಡ್ಬೇಕು. ಬ್ಯಾಂಕ್ ಅಕೌಂಟ್ ಹಾಕೊಂಡ್ಬಿಡ್ಬೇಕು. ನೀವು ಬಿಟ್ಟು ಗಾಳ್ಯಾಗ ದೀಪ ಹಚ್ಚಿಬಿಟ್ಟು ರಾಯರೇ ನೀವೇ ಅಂತಂದ್ರೆ ಹಂಗಿಲ್ಲ. ನೀವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ನಿಮ್ಮ ಕಡೆಯಿಂದನೂ. ಸೊ ಒನ್ ಥಿಂಗ್, ಸೊ ಅದು ರಾಯರದು ತಪ್ಪಲ್ಲ, ನಿಮ್ಮದು ತಪ್ಪದು. ಆಮೇಲೆ ಇನ್ನೊಂದು ಏನಂದರೆ ನಿಮ್ಗೆ ಏನು ಇಂಥ ರಿಲೇಟೆಡ್ ಕ್ವಶನ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನನಗೆ ರಿಪ್ಲೈ ಮಾಡ್ತೀನಿ. ಏನಾರೇ ವ್ರತದ ರಿಲೇಟೆಡ್ ಆಗಲಿ, ಸಪ್ತ ಶನಿವಾರ ವ್ರತದಾಗಲಿ ಏನಿದ್ರೂ ಏನಾರು ಕ್ವಶನ್ಸ್ ಇದ್ರೂ ನಿಮ್ಗೆ ಏನಾರು ವೀಡಿಯೋ ಮಾಡಬೇಕಾಯಿತು, ನಂದು ಎಕ್ಸ್ಪೀರಿಯನ್ಸ್ನು ನಾನು ಒಂದು ಸರಿ ನಿಮ್ಗೆ ವೀಡಿಯೋ ಮಾಡಿ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ವೀಡಿಯೋ ಮಾಡಿ ನಾನು ನಿಮ್ಗೆ ಪೋಸ್ಟ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಈಗಿನ ತನಕ ನಿಮ್ಗೆ ಏನಾರು ಇಂಥ ಇದರ ರಿಲೇಟೆಡ್ ಕ್ವಶನ್ಸ್ ಏನಾರು ಇತ್ತು ಅಂತಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾರು ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್.